ಡಾಕ್ಯುಮೆಂಟ್ಸ್ ಮೇಲೆ ಸೈನ್ ಮಾಡ್ತಿದ್ದಂಗೆ ತಗೊಂಡು ಹೋಗಿವಂತೆ. ನೀನೊಬ್ಬ ಅವಾಗಿಂದ ಅದೇ ಡೈಲಾಗಲ್ಲಿ ನಿಂತ್ಕೊಂಡಿದ್ಯಾ. ಸರಿ ಬಿಡಿ, ಏನು ಮಾಡೋಕ್ಕಾಗುತ್ತೆ, ವೆಯ್ಟ್ ಮಾಡ್ತೀನಿ. ನಾವು ಬೇಗ ಹೋಗ್ಲಿಲ್ಲ ಅಂದ್ರೆ ಅವ್ನು ನಮ್ಮ ಮಗನ್ಗೆ ಏನಾದ್ರೂ ಮಾಡ್ತಾನೆ ರೀ. ಹೋಗ್ಲಿ, ನಾವು ಹೋಗ್ತೀವಪ್ಪ. ಬೇಡ ರಾಧಾ, ಇನ್ಯಾರೇ ಹೋದ್ರು ಅವನು ಹೇಳಿದ್ರು ಮಾಡೇ ಮಾಡ್ತಾನೆ. ಹಾಗಾದ್ರೆ ಬೇಗ ನಿರ್ಧಾರ ಮಾಡಿಯಪ್ಪ. ಒಂದೊಂದು ನಿಮಿಷ ತಡ ಮಾಡೋ ಅಷ್ಟರಲ್ಲಿ ಅಣ್ಣ ಇನ್ನೂ ಅಪಾಯಕ್ಕೆ ಸಿಕ್ಕಾಕೋತಾನೆ. ಇನ್ನೇನು ಯೋಚನೆ ಮಾಡಬೇಡಿ, ನೀವು ಅಮ್ಮ ಹೊರಡಿಯಪ್ಪ. ಮತ್ತೆ ಪ್ರಸಾದದ ವಿಷಯ ಇದೊಂದ್ಸಲ ಮಾಡ್ಲಿಲ್ಲ ಅಂದ್ರೆ ಆಗೋ ನಷ್ಟ ಏನಿದೆ? ಹಾಗನ್ಬೇಡ ನಿಹಾರಿಕಾ. ಪ್ರಸಾದನ ಖಚಿತವಾಗ್ಲೂ ಮಾಡ್ಬೇಕು. ಅಮ್ಮನವರಿಗೆ ನೈವೇದ್ಯನ ಮಾಡ್ಬೇಕು. ಆಚಾರವೇಂದ್ರೆ ಆಚಾರವೇ, ನಿಯಮ ಅಂದ್ರೆ ನಿಯಮ. ಆ ಕಡೆ ಪ್ರಮಾದ, ಈ ಕಡೆ ಪ್ರಸಾದ, ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಿಲ್ಲ. ಇದಕ್ಕೊಂದು ಪರಿಹಾರ ಇದೆಯಮ್ಮ. ಅದೇನು ಅಂತ ಬೇಗ ಹೇಳಿ ಪುಣ್ಯ ಕಟ್ಕೊಳ್ಳಿ. ವೇದವತಿ ಅಮ್ಮವರ ಬದಲು ಅವನಿ ಕೈಯಲ್ಲಿ ಪ್ರಸಾದ ಮಾಡಿಸೋದು. ಒಳ್ಳೆ ಯೋಚನೆನಮ್ಮ. ಈ ಸಮಯದಲ್ಲಿ ಬೇರೆ ದಾರಿನೇ ಇಲ್ಲ. ಜೊತೆಗೆ ಇದಕ್ ಮುಂಚೆ ಅವನಿ ಪ್ರಸಾದ ಮಾಡಿದಾಳಲ್ಲ. ಏನು ಅಗತ್ಯ ಇಲ್ಲ. ಈ ಫಂಕ್ಷನ್ ಅಲ್ಲಿ ಅವನಿ ಏನು ಮಾಡ್ಕೊಡ್ತು? ನಿಮ್ ಕುಟುಂಬದ ಸದಸ್ಯರೇ ಅಲ್ವಮ್ಮ, ಮಾಡಿದ್ರೆ ತಪ್ಪೇನಿದೆ, ಒಳ್ಳೆ ಕೆಲ್ಸನೇ ಅಲ್ವಾ. ಅವನಿ ಮಾಡದೆ ಹೋದ್ರೆ ವೇದವತಿ ಅಮ್ಮವರು ಆ ಜಾಗದಿಂದ ಬರೋಕ್ಕೂ ಆಗಲ್ಲ, ಅವ್ರ ಮಗನ ಹತ್ರ ಹೋಗೋಕ್ಕೂ ಆಗಲ್ಲ. ನಿಮ್ಮಲ್ಲಿ ನಿಮ್ಗೇನಾದರೂ ಚಿಕ್ಕ ಚಿಕ್ಕ ಮನಸ್ತಾಪಗಳಿದ್ರೆ ಅದನ್ನಿಲ್ಲಿ ತೋರಿಸ್ಬೇಡಿ. ಅಮ್ಮ, ಯೋಚನೆ ಮಾಡೋಕೆ ಸಮಯ ಇಲ್ಲ. ಅವನೇ ನಮ್ಮ ಕುಟುಂಬನ ತುಂಬಾ ಸಮಯದಲ್ಲಿ ಆಪತ್ತಿನಿಂದ ರಕ್ಷಿಸಿದಾಳೆ, ಇವಾಗ ಕೂಡ ರಕ್ಷಿಸ್ತಾಳೆ. ನೀವು ಹೊರಡಿ. ಅತ್ತೆ, ಕೃಷ್ಣ ಭಾವಂಗೆ ಯಾವುದೇ ಅಪಾಯ ಆಗಬಾರ್ದು ಅಂದ್ರೆ ನೀವಲ್ಲಿಗೆ ಹೊರಡಬೇಕು. ಇಲ್ಲಿ ಪ್ರಸಾದ ಕೂಡ ತಯಾರಿ ಆಗಬೇಕು. ಆಗ್ಲೇ ಅಮ್ಮನವ್ರ ಆಶೀರ್ವಾದದಿಂದ ಕೃಷ್ಣ ಭಾವ ಅಪಾಯದಿಂದ ಪಾರಾಗ್ತಾರೆ. ನೀವು ಬೇಗ ಹೋಗಿ. ಕೃಷ್ಣ, ಅಮ್ಮ ನಿಹಾರಿಕಾ, ನಮಗ್ ಬೇರೆ ದಾರಿ ಇಲ್ಲಮ್ಮ, ನಾವು ಹೊರಡ್ತೀವಿ. ಏನ್ರಿ, ನಡೀರಿ. ನಡಿ. ಅಮ್ಮ, ನಿಮ್ಮ ಕಾರ್ಯಕ್ರಮನ ಶುರು ಮಾಡಿ. ಹೀಗಾಯ್ತಲ್ಲ ನಿಹಾರಿಕಾ, ನಾವಿದನ್ನ ಊಹಿಸೇ ಇರ್ಲಿಲ್ಲ. ಹೌದೌದು, ನಿಹಾರಿಕದು ನಮ್ಮನೆಗೆ ಸರಿ ಹೊಂದೋ ಜಾತಕ ಆಗಿರ್ಬೋದು, ಗೌರವ ಮಾತ್ರ ಅವನಿಗೆ ಸಿಗ್ತಿದೆ. ಪ್ರತಿ ಸಲ ಯಾವುದೋ ಒಂದು ರೀತಿಲಿ ಅವನಿಗೆ ಅವಕಾಶ ಸಿಗುತ್ತೆ. ಅವಳ ಜಾತಕ ಬಲಾನೇ ಆಗಿದೆ. ಮತ್ತೆ ಇವಾಗ ಎಷ್ಟೇ ಅನ್ಕೊಂಡ್ರು ಪ್ರಯೋಜನ ಏನಿದೆ? ನಿಶ್ಚಿತಾರ್ಥ ನಡೆದಿರೋ ಹಾಗೆ ಮಾಡಿದ್ರೂ ಮಾಡಬಹುದು. ಆ ವಿಷಯದಲ್ಲಿ ಮಾತ್ರ ನಿಹಾರಿಕಾ ಸ್ವಲ್ಪ ಹುಷಾರಾಗಿರ್ಬೇಕು. ಅಮ್ಮ ಅವನಿ, ಪ್ರಸಾದ ಪೂರ್ತಿ ಆಗಿದ್ರೆ ಅಮ್ನೋರ್ ಹತ್ರ ತಗೊಂಡ್ ಬಾ. ಸರಿ ಪುರೋಹಿತ್ರೆ. ಎಲ್ರೂ ನಡೀರಿ, ಅಮ್ನೋರ್ ಹತ್ರ ಹೋಗೋಣ. ವೇದವತಿ ಅವರು ಇನ್ನೂ ಬಂದಿಲ್ವಲ್ಲ? ಪ್ಲಾನ್ ಏನಾದರೂ ಲೀಕ್ ಆಗಿಲ್ಲ ಅಲ್ವಾ? ಚಾನ್ಸ್ ಇಲ್ಲ ಆಂಟನಿ ಅವರೇ. ಮುಂಚೆ ಎಲ್ಲ ನಾವು ಪೊಲೀಸಿಂದ ತಪ್ಪಿಸ್ಕೊಳ್ಳೋದಕ್ಕೆ ವಿಧ ವಿಧದ ಪ್ಲಾನ್ಸ್ ಮಾಡ್ತಾ ಇದ್ವಿ. ಇದೆ ಅಂತ ಆಫ್ಟರ್ ಆಲ್. ಏನ್ರಿ? ವೇದ, ಅವ್ನು ಹೇಳಿದ ಅಡ್ರೆಸ್ ಇದೆ, ಬಾ. ಕೃಷ್ಣ, ಕೃಷ್ಣ. ಬಾಸ್,
ಅವರು ಬರ್ತಿದ್ದಾರೆ ಅನ್ಸುತ್ತೆ ಬಾಸ್. ಬರ್ತಾರೆ ಅಂತ ಹಾಗೆ ಹೇಳ್ತಿದ್ದೀರಲ್ಲ, ನಿಮ್ ಬಾಸ್ ಕೆಲಸ ಅವರೇ ಮಾಡ್ತಾರೆ, ನೀವು ನಿಮ್ ಕೆಲಸ ಮಾಡಿ. ಆಂಟೋನಿ ಅವರೇ, ಇವಾಗ ನನ್ನ ಪರ್ಫಾರ್ಮೆನ್ಸ್ ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ. ಕೃಷ್ಣ ಕೃಷ್ಣ ವೆಲ್ಕಮ್ ವೇದವತಿ ಅವರೇ, ವೆಲ್ಕಮ್ ಪ್ರಸಾದ್ ಅವರೇ. ಕೃಷ್ಣ 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 ಕಂದ ಏನಾಗಿದ್ಯೋ ರೀ? ಏನಾಯ್ತ್ರಿ ಇವನ್ಗೆ? ನನ್ ಗುರ್ತು ಹಿಡಿದ್ರ? ನಿಮ್ಮಿಂದಾಗಿ ಅರೆಸ್ಟ್ ಕೂಡ ಆಗಿದ್ದೆ. ನಿನ್ನೆ ನಿಮ್ಮ ಹಳ್ಳಿಗೆ ಹೋಗಿದ್ದೆ. ಯಾಕೆ ಅಂದರೆ ಅಲ್ಲಿ ನಾನೊಂದು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ರಿಂದನೂ ಲ್ಯಾಂಡ್ ತಗೊಳ್ಳೋದಕ್ಕೆ ರೈತರ ಜೊತೆ ಮೀಟಿಂಗ್ ಅರೇಂಜ್ ಮಾಡಿಸಿದ್ದೆ. ಎಲ್ಲ ರೈತರು ವೇದಾವತಿಯವ್ರ ಪರ್ಮಿಷನ್ ಬೇಕು ಅಂತ ಕೇಳ್ತಿದ್ದಾರೆ. ಮೊದಲು ನೀವು ನಮ್ಗೆ ಹೊಲ ಮಾರಿದ್ರೆ ನಿಮ್ಮನ್ನು ನೋಡಿ ಮಿಗ್ದವರು ಕೂಡ ನಮಗೆ ಹೊಲ ಮಾರ್ತಾರೆ. ನೀನಾ? ಗುರ್ತು ಹಿಡಿದ್ರಿ ಅಂತ ಆಯ್ತು. ಕಂದ ಕೃಷ್ಣ ಕೃಷ್ಣ ಎದ್ದೇಳಪ್ಪ. ನೀನು ಮನುಷ್ಯನ ಮೃಗನ? ನನ್ನ ಮಗನ್ಗೆ ಯಾಕೆ ಹೀಗೆ ಮಾಡಿದ್ಯಾ? ಕೃಷ್ಣ ಕೃಷ್ಣ ಹೇಳು ಕಂದ. ಅಮ್ಮ ಬಂದ್ರ? ಕಂದ ನನ್ನ ಮಗನ್ ಯಾಕೋ ಕರ್ಕೊಂಡ್ ಬಂದಿದ್ಯಾ? ನಿನ್ಗೇನ್ ಬೇಕು? ನಂದು ಹೊಸ ಕೋರಿಕೆ ಏನೂ ಇಲ್ಲ ಪ್ರಸಾದ್ ಅವರೇ, ಹಳೆ ಕೋರಿಕೆನೆ. ಹಳ್ಳಿಯಲ್ಲಿರೋ ನಿಮ್ಮ ಹೊಲ ನನಗೆ ಫ್ಯಾಕ್ಟ್ರಿ ಕಟ್ಕೊಳ್ಳೋದಿಕ್ಕೆ ಬೇಕು. ದಟ್ಸ್ ಆಲ್. ಯಾಕೋ ಅದೇ ಬೇಕು ಅಂತಿದ್ಯಾ? ರೈತರಿಗೆ ಅನ್ನ ಕೊಡೋ ಹೊಲ ಅದು. ರೈತರೇ ಅಲ್ಲ, ನಿನ್ನಂತವ್ರು ಎಲ್ಲರೂ ಹೊಟ್ಟೆ ತುಂಬಾ ತಿಂತಾ ಇದ್ದೀರಾ ಅಂದ್ರೆ ಅದಕ್ಕೆ ಕಾರಣ ಆ ಹೊಲನೇ. ವೇದವತಿಯವರೇ, ನನಗೆ ಹೊಲದ ಬಗ್ಗೆ ಆಗಲಿ ರೈತರ ಬಗ್ಗೆ ಆಗಲಿ ಉಪನ್ಯಾಸ ಬೇಡ. ಈ ಡಾಕ್ಯುಮೆಂಟ್ಸ್ ಮೇಲೆ ಸೈನ್ ಬೇಕು. ನೀವು ಮಾಡೋ ಸೈನ್ ಬೆಲೆ ನಿಮ್ಮ ಮಗನ ಪ್ರಾಣ. ಹೊಲನ ಪ್ರಾಣನ? ಅಮ್ಮ ಬೇಡಮ್ಮ, ನನ್ನ ಬಗ್ಗೆ ನೀವು ಯೋಚನೆ ಮಾಡಿ ಸಹಿ ಹಾಕಕ್ಕೆ ಹೋಗ್ಬೇಡಿ. ನನಗೇನಾದರೂ ಪರವಾಗಿಲ್ಲಮ್ಮ. ಊರಲ್ಲಿರೋ ರೈತರಿಗೆ ನಷ್ಟ ಆಗ್ಬಾರ್ದು. ವಿಕ್ಕಿ, ಅಯ್ಯೋ ಅಯ್ಯೋ ಕೃಷ್ಣ. ಸೈನ್ ಹಾಕ್ತೀರಾ ಇಲ್ಲ ಸಾಯಿಸಿ ಅಂತೀರಾ? ಏನ್ರಿ? ಬೇಡ ಬೇಡ, ನನ್ನ ಮಗನಿಗೆ ಏನು ಮಾಡಬೇಡಿ. ಸೈನ್ ಹಾಕಿ ಬೇಗ. ಅಮ್ಮ ಬೇಡಮ್ಮ, ನಾನಿಲ್ಲ ಅಂದ್ರೂ ಪರವಾಗಿಲ್ಲ. ನಿಮಗೆ ಇಬ್ರು ಮಕ್ಕಳಿದ್ದಾರೆ, ನಿನಗೆ ಕೆಟ್ಟ ಹೆಸರು ಬರಬಾರ್ದಮ್ಮ. ಬೇಡ, ನನ್ನ ಮಗನಿಗೇನು ಮಾಡಬೇಡಿ, ನಾವು ಸೈನ್ ಹಾಕ್ತೀವಿ. ನಮ್ಮ ಪ್ಲಾನ್ ಪ್ರಕಾರ ನಮ್ಮ ದಾರಿಗೆ ಬಂದಿದ್ದಾರೆ. ಇನ್ನು ಸೈನ್ ಹಾಕೋ ಕಾರ್ಯಕ್ರಮನ ಯಾರೂ ತಡೆಯೋಕ್ಕಾಗಲ್ಲ. ಪುರೋಹಿತ್ರೆ, ಪ್ರಸಾದ ತಯಾರಿ ಮಾಡಿದ್ದು ಪೂರ್ತಿ ಆಯ್ತು. ಅಮ್ಮ, ಅಮ್ಮನವರಿಗೆ ನೈವೇದ್ಯ ಹೇಳಮ್ಮ. ಎಲ್ಲರೂ ನಮಸ್ಕಾರ ಮಾಡ್ಕೊಳ್ಳಿ. ನಿರ್ಧಾರ ತಗೊಂಡಿದ್ದೀರಾ ಅಲ್ವಾ? ಇನ್ನೂ ಯಾಕೆ ಯೋಚನೆ ಮಾಡ್ತಿದ್ದೀರಾ? ಇದಕ್ಕೆ ಸೈನ್ ಹಾಕಿ ನಿಮ್ಮ ಮಗನ ಪ್ರಾಣ ಉಳಿಸ್ಕೊಳ್ಳಿ. ವೇದವತಿ ಅತ್ತೆ ಪ್ರತಿ ವರ್ಷ ಪ್ರತಿ ಹಬ್ಬಕ್ಕೆ
ಜಾತ್ರೆಗೆ ಉತ್ಸವಕ್ಕೆ ಪ್ರಸಾದ ತಯಾರಿ ಮಾಡಿ ನಿನಗೆ ಸಮರ್ಪಿಸ್ತಾರೆ. ಅಂತ ಅತ್ತೆ ಮಗಂಗೆ ಏನೂ ಆಗ್ಬಾರ್ದು. ಕೃಷ್ಣ ಬಾವ ಕ್ಷೇಮವಾಗಿ ಬರಬೇಕು. ಊರವ್ರ ಮುಂದೆಲ್ಲ ಹೇಗೆ ಒಳ್ಳೆಯವಳ ಥರ ಪೋಸ್ ಕೊಡ್ತಾ ಇದ್ದಾಳೆ ನೋಡು. ಮಗನ ಪ್ರಾಣಕ್ಕಿಂತ ನಿಮ್ಗೆ ಆ ಹೊಲನೇ ಹೆಚ್ಚಾಗೋಯ್ತಾ? ವೇದ, ರೈತರಿಗೆ ನಾವು ಬೇರೆ ರೀತಿ ನ್ಯಾಯ ಮಾಡೋಣಂತೆ, ಬೇಕಾದ್ರೆ ಪರಿಹಾರ ಕೊಡೋಣಂತೆ. ಈ ಸಮಯದಲ್ಲಿ ನಮ್ಗಿದನ್ನ ಬಿಟ್ಟು ಬೇರೆ ದಾರಿನೇ ಇಲ್ಲ. ಸೈನ್ ಮಾಡು ವೇದ. ನಮ್ಮೂರಿನ ಹೊಲದಲ್ಲಿ ಫ್ಯಾಕ್ಟ್ರಿ ಕಟ್ಟೋದಕ್ಕೋಸ್ಕರ ಲಾಸ್ಟ್ ಟೈಮ್ ಬಂದು ನಮ್ಮ ಹತ್ರ ಕೇಳಿದ್ದ. ನಾವು ಆಗಲ್ಲ ಅಂದಿದ್ದಕ್ಕೆ ಅಟ್ಯಾಕ್ ಮಾಡಿಸ್ದ. ಇವಾಗ ಅದೇ ಕೆಲ್ಸದ ಮೇಲೆ ನಮ್ಮ ಅಣ್ಣನ ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದಿದ್ದಾನೆ. ಅಷ್ಟೇ ಅಲ್ವಾ? ಹೌದು. ಶ್ರೀಕರ್, ಸೈನ್ ಹಾಕಿಲ್ಲ ಅಂದರೆ ನನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಿದ್ದಾನೆ. ಹೊಲ ಬೇಕು ಅಂದರೆ ನಾವು ಮತ್ತೆ ಕೊಂಡ್ಕೋಬಹುದು. ಸಹಿ ಹಾಕಿ ಅಂತ ಅಪ್ಪ ಅಮ್ಮನಿಗೆ ಹೇಳು. ನನಗೆ ಭಯ ಆಗ್ತಿದೆ. ನಾವೆಲ್ಲ ಇದೀವಲ್ಲ ಬಾವ, ಭಯ ಯಾಕೆ? ನೀನಿದೆಯಮ್ಮ. ನನ್ನ ಪ್ಲಾನ್ ಎಲ್ಲ ನಿನ್ನಿಂದಾನೇ ಹಾಳಾಗ್ತಿರೋದು. ನಮ್ಮತ್ತೆ 10 ಊರಿಗೆ ದೇವತೆ. ಆ ದೇವತೆ ಮಗನ್ನೇ ಇಲ್ಲಿ ಕರ್ಕೊಂಡು ಬಂದು ಬ್ಲ್ಯಾಕ್ ಮೇಲ್ ಮಾಡಿ ಸೈನ್ ಹಾಕಿಸ್ಕೋಬಹುದು ಅನ್ಕೊಂತಿದ್ಯಾ? ವೇದವತಿಯವರ ಕುಟುಂಬದ ತಂಟೆಗೆ ಯಾರಾದರೂ ಬಂದ್ರೆ ನೀವೆಲ್ಲರೂ ಸುಮ್ಮನೆ ಇರ್ತೀರಾ? ಯಾಕೆ ಸುಮ್ಮನೆ ಇರ್ತೀವಮ್ಮ? ಒಬ್ಬೊಬ್ಬರಿಗೂ ಹೊಡೆದು ಇಲ್ಲಿಂದ ಕಳಿಸ್ತೀವಿ. ಆನೆ ಹಿಂಡು ಬೆಳೆ ನಾಶ ಮಾಡೋದಕ್ಕೆ ಬಂದಾಗ ಹೇಗೆ ದಾಳಿ ಮಾಡ್ತಿದ್ವೋ ಹಾಗೆ ದಾಳಿ ಮಾಡಿ ಕಳಿಸ್ತೀವಿ. ಹಾಗಾದ್ರೆ ಇನ್ನೂ ತಡ ಯಾಕೆ? ದಾಳಿನ ಶುರು ಮಾಡಿ. ಅಮ್ಮ, ಕೃಷ್ಣ, ಕಂದ ಕೃಷ್ಣ, ಕೃಷ್ಣ ಏನ್ರಿ?
ಇನ್ನೊಂದು ಸರಿ ನಿಮ್ಮ ಕುಟುಂಬದ ಕಡೆ ಅವನು ಕಣ್ಣೆತ್ತಿ ಕೂಡ ನೋಡಲ್ಲಮ್ಮ. ಅಮ್ನೋರ್ ದಯೆಯಿಂದ ಕೃಷ್ಣ ಭಾವಂಗೆ ಏನೂ ಆಗ್ಲಿಲ್ಲ. ಮೊದಲು ನಾವಿಲ್ಲಿಂದ ಹೊರಟೋಗೋಣ, ನಡೀರಿ. 10 ಕೋಟಿನ ನಾಶ ಮಾಡಿದ್ಲು. ಸರಿಯಾದ ಟೈಮ್ ಬರಲಿ, ನೀನ ನೋಡ್ಕೋತೀನಿ. ಅತ್ತೆ ಮಾವ ಅಲ್ದೇನೆ ಶ್ರೀಕರ ಅವನಿ ಕೂಡ ಜನರನ್ನ ಕರ್ಕೊಂಡು ಹೋದ್ರು, ಇನ್ನೂ ಬಂದಿಲ್ಲ. ಅಲ್ಲೇನ್ ನಡೆಯುತ್ತೋ ಏನೋ. ಅಲ್ಲೋಡಿ ಬರ್ತಿದ್ದಾರೆ. ಅಲ್ಲೇನು ನಡೀತು ಅಂತ ಎಲ್ಲರೂ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಕೃಷ್ಣ ಅವರೇ, ನಿಮ್ಗೇನೂ ಆಗಿಲ್ಲ ಅಲ್ವಾ? ಏನೂ ಆಗಿಲ್ಲ ನಿಹಾರಿಕಾ. ದೇವ್ರ ದಯೆಯಿಂದ ಎಲ್ಲರೂ ಹುಷಾರಾಗಿ ಬಂದಿದ್ದೀವಿ. ದೇವ್ರ ದಯೆ ಜೊತೆಗೆ ಅವನಿ ಸಹಾಯ ಕೂಡ ಇದೆ ಕೃಷ್ಣ ಅವರೇ. ಕೊನೆ ನಿಮಿಷದಲ್ಲಿ ಧೈರ್ಯ ಮಾಡಿ ನಮ್ಮೆಲ್ಲರೂ ಅಲ್ಲಿ ಕರ್ಕೊಂಡು ಹೋಗಿದ್ದಕ್ಕೆ ಎಲ್ಲರೂ ಕ್ಷೇಮವಾಗಿ ಬರೋದಕ್ಕಾಯ್ತು. ಇಲ್ಲ ಅಂದಿದ್ರೆ ಎಷ್ಟು ನಷ್ಟ ಆಗ್ತಿತ್ತು. ಹೌದು, 10 ಕೋಟಿ ನಷ್ಟ. 10 ಕೋಟಿ ಅಂದ್ರೇನು? ಅಂದ್ರೆ ಅದು 10 ಕೋಟಿ ಏನ್ ಕೃಷ್ಣ? ಅದೇ ಅಕ್ಕ, ನನ್ನ ಬಿಡಬೇಕು ಅಂದ್ರೆ ಹೊಲನ ಕೊಡಿ ಅಂತ ಬೆದರಿಸಿದ್ರು. ಹೊಲದ ಬೆಲೆ 10 ಕೋಟಿ ಆದ್ರೂ ಇರುತ್ತೆ ಅಲ್ವಾ, ಅದಕ್ಕೆ ಹೇಳ್ದೆ. ಅದ ವಿಷಯ. ನಾವು ಸರಿಯಾದ ಸಮಯಕ್ಕೆ ಹೋಗಿದ್ದಕ್ಕೆ ಸಹಿ ಮಾಡ್ದಾಗೆ ತಡೆಯೋಕ್ಕಾಯ್ತು. ಇಲ್ಲ ಅಂದಿದ್ರೆ ಕೃಷ್ಣ ಅವ್ರಿಗೋಸ್ಕರ ಅಮ್ಮ ಅವರು ಯಜಮಾನರು ಸಹಿ ಮಾಡಬೇಕಾಗಿತ್ತು. ಅವನಿ ನಮ್ಮನ್ನು ಕರ್ಕೊಂಡು ಹೋಗಿರಲಿಲ್ಲ ಅಂದಿದ್ರೆ ಅಪಾಯ ಆಗ್ತಿತ್ತು. ರೈತರ ಭೂಮಿನ ಅವಸರ ಪಟ್ಟು ಕೊಟ್ಬಿಟ್ರು ಅಂತ ಅಮ್ಮ ಅವ್ರನ್ನ 4 ಜನ 4 ಮಾತಾಡ್ತಾ ಇದ್ರು. ಅವನಿ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ ಅಮ್ಮವ್ರೆ. ನೀವು ಹೊರಟ ಮೇಲೆ ಯಾವುದೇ ತೊಂದರೆ ಇಲ್ಲದೆ ಪ್ರಸಾದ ಮಾಡಿ ನೈವೇದ್ಯ ಕೊಟ್ಟಿದ್ದಾರೆ. ಒಂದೊಂದ್ಸಲ ನಮ್ಗೇನ್ ಅನ್ಸುತ್ತೆ ಅಂದ್ರೆ ನಿಮ್ ಜಾತಕ ಅವನಿಗೆ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ನಿಹಾರಿಕಾ ಬಂದಿದ್ರಿಂದ ನಿಮ್ಗೇನಾದ್ರೂ ಪ್ರಾಬ್ಲಮ್ಮಾ? ಅದ್ ಹಾಗಲ್ಲ ಅಮ್ಮ. ಈ ಮಾತನ್ನ ನೀವ್ ಅಂತಿದ್ದೀರಾ ಅಥವಾ ಅವನಿ ಅನ್ಸ್ತಿದ್ದಾಳ? ಅಯ್ಯಯ್ಯೋ, ಹಾಗೆಲ್ಲ ಏನು ಇಲ್ಲ ಅಮ್ಮ. ಅವನಿ ಅಮ್ಮ ಆ ಥರದವ್ರಲ್ಲ. ನಿಹಾರಿಕಾ ಅಂತವಳ? ಅಪ್ಪ ಸಾಕ್ ನಿಲ್ಲಿಸ್ತೀರಾ? ಅತ್ತೆ, ಈಗ ನಡಿಬೇಕಾಗಿರೋ ಕಾರ್ಯಕ್ರಮನ ಶುರು ಮಾಡೋಣವಾ? ಸರಿನಮ್ಮ. ಅವನಿ ನಮಗೋಸ್ಕರ ತುಂಬಾ ಮಾಡಿದ್ದಾಳೆ. ಚಿಕ್ಕ ಥ್ಯಾಂಕ್ಸ್ ಕೂಡ ಹೇಳಲ್ವಾ? ಥ್ಯಾಂಕ್ಸ್ ಯಾಕೆ ಬಾವಾ? ನಾನೇನಾದ್ರೂ ಹೊರಗಿನೋಳ? ಮನೆ ಸೊಸೆನೇ ತಾನೇ. ನಾನಿದನ್ನೆಲ್ಲ ಮಾಡಿದ್ದು ಯಾವುದೇ ಆಸೆಯಿಂದ ಅಲ್ಲ, ನನ್ನ ಜವಾಬ್ದಾರಿ ಅನ್ಕೊಂಡ್ ಮಾಡ್ದೆ. ಆ ಜವಾಬ್ದಾರಿ ಎಲ್ಲರಿಗೂ ಇರೋದಿಲ್ಲ ಅಲ್ವಾ, ಅದಕ್ಕೆ ಕೇಳ್ತಿದ್ದೀನಿ. ಇದ್ರಲ್ಲಿ ತಪ್ಪೇನಿದೆ? ಆ ಥ್ಯಾಂಕ್ಸ್ ಅನ್ನು ಹೇಳ್ಬಿಡಮ್ಮ, ಇಲ್ಲ ಅಂದ್ರೆ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಮಾತಾಡ್ತಾನೆ ಇರ್ತಾರೆ. ನಮ್ಮ ಕುಟುಂಬಕ್ಕೋಸ್ಕರ ನೀನ್ ತುಂಬಾ ಮಾಡಿದ್ಯಮ್ಮ. ನಾವ್ ಯಾವಾಗ್ಲೂ ನಿನಗೆ ಋಣಿಯಾಗಿರ್ತೀವಿ. ಮನಸ್ಫೂರ್ತಿಯಾಗೆ ಹೇಳಿದ್ರಿ ಅಲ್ವಾ ಅತ್ತೆ? ಮನಸ್ಫೂರ್ತಿಯಾಗೆ ಹೇಳಿದ್ನಮ್ಮ. ನನ್ನ ಬೆಲೆನ ಗುರ್ತಿಸೋದಕ್ಕೆ ಥ್ಯಾಂಕ್ಸ್ ಅತ್ತೆ. ಮಾಮೂಲಿ ಬೆಲೆನಾ? 10 ಕೋಟಿ. ನೀನೇನು ಮಾತಿಗೂ 10 ಕೋಟಿ ಅಂತಿದ್ಯಾ? ಹೊಲದ ಬೆಲೆ ಅದಕ್ಕೆ. ನನಗೆ ಹಾಗೆ ಅನ್ನಿಸ್ತಿಲ್ಲ. ನಿಶ್ಚಿತಾರ್ಥದ ಮುಹೂರ್ತದ ಸಮಯ ಬಂದಿದೆಯಮ್ಮ. ಇನ್ನು ಕಾರ್ಯಕ್ರಮ ಶುರು ಮಾಡೋಣವಾ? ಶುರು ಮಾಡಿ. ಸರಿ ಅಮ್ಮ. ನನ್ನ ನಿಶ್ಚಿತಾರ್ಥ ನಡಿಬಾರ್ದು ಅಂತ ನೀನ್ ಅನ್ಕೊಂಡೆ. ಇವಾಗ ನಾನ್ ನಿನ್ನ ಹೇಗ್ ಸಿಕ್ಕಾಕಿಸ್ತೀನಿ ನೋಡು. ಅತ್ತೆ. ಏನಮ್ಮ? ನಂದೊಂದು ಚಿಕ್ಕ ಮನವಿ. ಹೇಳಮ್ಮ.
ನಿಹಾರಿಕಾ ಅವನಿನ ತಪ್ಕೊಳ್ಳೋದ? ಅದೇ ಅಲ್ವಾ, ಹೀಗ್ ನಡೆಯುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಆಕಾಶದಲ್ಲಿ ಮೋಡಗಳು ಕಾಣಿಸ್ತಿದೆ, ತೂಫಾನ್ ಗ್ಯಾರಂಟಿ. ನಿಹಾರಿಕಾ ಏನೇ ಮಾಡಿದ್ರು ಒಂದ್ ಲಾಜಿಕ್ ಇರುತ್ತೆ. ಇದೇನ್ ನಿಹಾರಿಕಾ, ಇವತ್ ನನ್ ಮೇಲೆ ನಿನಗೆ ಇಷ್ಟೊಂದು ಪ್ರೀತಿ ಹುಟ್ಬಿಟ್ಟಿದೆ? ಇವತ್ತು ನೀನು ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ. ನನ್ ಗಂಡ ಆಗೋನನ್ನ ಕಾಪಾಡಿದ್ಯಾ, ಆಸ್ತಿ ಕೈ ಬಿಟ್ಟು ಹೋಗ್ದಾಗ ಕಾಪಾಡಿದ್ಯಾ, ಪ್ರಸಾದ ಮಾಡಿದ್ಯಾ.